ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಗೌರವಧನವನ್ನ 5,000 ರೂಪಾಯಿನಿಂದ 8,000 ರೂಪಾಯಿಗೆ ಹೆಚ್ಚಿಸಲು ಒತ್ತಾಯಿಸಿ ಎಐಯುಟಿಯುಸಿ ಅಂಗಸಂಸ್ಥೆಯಾದಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನೇತೃತ್ವವನ್ನು ವಹಿಸಿದಂತ ಮುಖಂಡರುಗಳು ಮಾತನಾಡಿ, ಜನವರಿಯಲ್ಲಿ ನಡೆದ ಹೋರಾಟದ ವೇಳೆ ನೀಡಿದ್ದ 10,000 ರೂಪಾಯಿ ನಿಶ್ಚಿತ ವೇತನದ ಭರವಸೆ ಇನ್ನೂ ಈಡೇರಿಲ್ಲ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ತರ್ಕಬದ್ಧಗೊಳಿಸುವಿಕೆ ಹೆಸರಿನಲ್ಲಿ 7,000 ಕಾರ್ಯಕರ್ತೆಯರನ್ನ ಕೆಲಸದಿಂದ ತೆಗೆಯುವ ಸರ್ಕಾರದ ಆದೇಶಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಆಶಾ ಕಾರ್ಯಕರ್ತೆಯರು ಸುಗಮಕಾರರ ಮರು ನೇಮಕ ಹಾಗೂ ಬಾಕಿ ಇರುವ ಪ್ರೋತ್ಸಾಹ ಧನ ಬಿಡುಗಡೆಗೆ ಆಗ್ರಹ ಮಾಡಿ ರಾಜ್ಯ ಮತ್ತು ಕೇಂದ್ರದ ಪಾಲು ಸೇರಿ ಮಾಸಿಕ 15,000 ರೂಪಾಯಿ ಗೌರವಧನ ನೀಡುವಂತೆ ಹೇಳಿದರು. ನಿವೃತ್ತ ಆಶಾಗಳಿಗೆ ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಇಡಿಗಂಟು ನೀಡಬೇಕು. ಗಂಭೀರ ಕಾಯಿಲೆ ಇರುವ ಕಾರ್ಯಕರ್ತೆಯರಿಗೆ ಚಿಕಿತ್ಸಾ ವೆಚ್ಚ ಮರುಪಾವತಿ ಮಾಡಬೇಕು. ಸರ್ಕಾರ ತಕ್ಷಣವೇ ಈ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂಬರುವ ದಿನಗಳಲ್ಲಿ ರಾಜ್ಯದಾದ್ಯಂತ ಅನಿರ್ದಿಷ್ಟಾವಧಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಜಿಲ್ಲಾ ಅಧ್ಯಕ್ಷೆ ಭುವನ ಬಳ್ಳಾರಿ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆ ನೇತೃತ್ವವನ್ನ ಭುವನ್ ಬಳ್ಳಾರಿ, ಸರೋಜ್ ಮಡಿವಾಳರ್, ಸಪ್ನ ಸುಳ್ಳದ್, ರಾಜೇಶ್ವರಿ ಕೋರಿ, ಗೀತಾ ಸೂರ್ಯವಂಶಿ, ಶೈಲಾ ಮುದಗಲ್, ರುಕ್ಮಿಣಿ ಯಾಮೋಜಿ, ಗೀತಾ ಭರಮಗೌಡರ್, ಗಿರಿಜಾ ಹೊಸಮನಿ, ಶೋಭಾ ಬೆಟ್ಕೇರಿ, ಮೈತ್ರಿ ಮಾಗಣನವರ್, ಯಲ್ಲಮ್ಮ ಭೋಸ್ಲೆ, ಶಾರದಾ ತಾವರಗೆರೆ, ರಾಧಾ, ದೀಪಾ ಹುಂಡ್ರಿ ಮುಂತಾದವರು ವಹಿಸಿದ್ದರು. ಹೋರಾಟಕ್ಕೆ ಮುಂದಾಗಿ